ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಹೊಸ ಅಡ್ವೆಂಚರ್ ಜೊತೆ ನಿಮ್ಮ ಮುಂದೆ ವಾಪಸ್ ಬಂದಿದ್ದೀನಿ. ಇವತ್ತು ನಾವು ಬಂದು ಕುಂದಾಪುರಕ್ಕೆ ಹೋಗ್ತಿದ್ದೀವಿ. ಕುಂದಾಪುರ ಯಾವ ಕಡೆಯಿಂದ ಹೋಗ್ತಿದ್ದೀವಿ ಅಂದರೆ ಶಿವಮೊಗ್ಗ, ಸಕ್ಕರೆಬೈಲು, ಆಮೇಲೆ ಕುಂದಾಪುರಕ್ಕೆ ಹೋಗೋಣ ಅಂತ. ಇವಾಗ ಬಂದು ಚನ್ನಗಿರಿಲಿದ್ದೀವಿ. ಚನ್ನಗಿರಿ ಆಲ್ಮೋಸ್ಟ್ ಚಿತ್ರದುರ್ಗ ಬಿಟ್ಟು ಒಂದು 30 ಕಿಲೋಮೀಟ್ರು. ಇಲ್ಲಿ ಊಟ ತಿಂತಾ ಇದ್ದೀವಿ. ತಿಂಡಿ ತಿನ್ನೋಕೆ ನಿಲ್ಸಿದ್ವಿ. RH ಗಾರ್ಡನ್ ಅಂತ ಒಂದಿದೆ, ಇಲ್ಲಿ ಹೋಟ್ಲು ಚೆನ್ನಾಗಿದೆ. ನೀವು ಯಾವತ್ತಾದರೂ ಈ ಕಡೆ ಬಂದರೆ ಟ್ರೈ ಮಾಡಿ ನೋಡಿ. ನಾವು ಶಿವಮೊಗ್ಗದಲ್ಲಿದ್ದೀವಿ. ಯಾವುದೋ ಮುಸ್ಲಿಮ್ದು ಮರ್ಡ್ರನ ಆಗಿದೆ ಅಂತ ಇಲ್ಲಿ. ಇದು ಸಖತ್ತು ಸೆನ್ಸಿಟಿವ್ ಏರಿಯಾ ಅಂತ ಫುಲ್ಲು ಪೊಲೀಸವರು, ಮಿಲಿಟ್ರಿ ಅವರೆಲ್ಲ ಬಂದು ಆ ಡೆಡ್ ಬಾಡಿನ ಸ್ಪಾಟ್ ಮಾಡ್ತಿದ್ದಾರೆ. ಬರೀ ಇವೇ ಹೋಗ್ಬೋದು. ಫುಲ್ಲು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಕೂತಿದ್ದಾರೆ. ಮುಸಲ್ಮಾನ್ರವ್ರ ಇಲ್ಲಿ ಹಿಂದೂಗಳು ಜಗತ್ತಾಗವ್ರೆ, ಇಲ್ಲಿ ಟ್ಯಾಕ್ಟೆ ಮಾಡೋರು. ಅವ್ರು ಯಾರಿಗೆ ಹೋಗಕ್ಕೆ ಬಿಡ್ತಾ ಇಲ್ಲ. ನಮ್ದು ಹವಾ ನೋಡಿ ಅಂತ ಸಿಲಿಂಡರ್ ತಂದು ಪೊಲೀಸರು. ಈ ಸಕ್ಕರೆಬೈಲು ಅನ್ನೋದು ತುಂಗಾ ನದಿ ದಡದಲ್ಲಿ ಇರೋವಂಥದ್ದು. ಇಲ್ಲಿ ಬರೋವಂಥ ಆನೆಗಳಿಗೆ ಬಿಹೇವಿಯರಲ್ ಇಶ್ಯೂಸು ಅಥವಾ ನ್ಯೂಟ್ರಿಷನಲ್ ಇಶ್ಯೂಸು ಏನಾದರೂ ಇದ್ದರೆ ಅದನ್ನು ಸ್ಟಡಿ ಮಾಡೋಕ್ಕೆ ಇಲ್ಲಿ ಕರ್ಕೊಂಬಂದು ಇಲ್ಲಿ ನೋಡ್ಕೊತಿರ್ತಾರೆ. ಸಕ್ಕರೆಬೈಲ್ಗೆ ಏನಾದರೂ ನೀವು ಬಂದರೆ ಅಲ್ಲಿ ಆನೆಗಳು ಇರುತ್ತಲ್ಲ, ಆ ಆನೆಗಳಿಗೆ ಸ್ನಾನ ಮಾಡಿಸೋದಂತೂ ಮರಿಲೇಬೇಡಿ, ಸಖತ್ತಾಗಿರುತ್ತೆ. ಮತ್ತು ಅಲ್ಲೊಂದು ಬೋಟ್ ರೈಡ್ ಕೂಡ ಇದೆ. ಬೋಟ್ ರೈಡ್ ಏನು ಅಷ್ಟು ವರ್ತ್ ಅನಿಸ್ಲಿಲ್ಲ, ಬಟ್ ಬೋಟ್ ರೈಡ್ಗೂ ಹೋಗಿ ತುಂಗಾದಲ್ಲಿ ಒಂದು ರೈಡ್ ಕರ್ಕೊಂಡು ಹೋಗ್ತಾರೆ. ನಾವು ಸಕ್ಕರೆಬೈಲ್ ಎಲಿಫೆಂಟ್ ಕ್ಯಾಂಪಿಗೆ ಬಂದಿದ್ದೀವಿ. ನಿಮಗೆ ಒಳಗೆ ಹೋಗಿ ಏನೇನಿದೆ ಅಂತ ತೋರಿಸ್ತೀನಿ. ನೋಡಿ ಯಾರೋ ಇಲ್ಲಿ ಸಿಕ್ಕಿದ್ಲು. ಏನೇ ಇದು ಇಲ್ಲಿಂದ ಫೀಸ್ ಡೀಟೇಲ್ಸು ನೀವು ನೋಡ್ತಾ ಇರ್ಬೋದು. ಹಿಂದೆ ಹೋಗ್ಬೇಡಿ, ಹಿಂದೆ ಹೋದ್ರೆ ಗಾಬರಿ ಆಗ್ತದೆ. ಇನ್ನು ಬಾರೋ, ಬಿಚ್ಚಾಕ್ಬಿಟ್ಟು ಬಾರೋ, ಏನಾಗಲ್ಲ. ಏನು ಸ್ಮೂತ್ ಆಗಿರುತ್ತೆ ಅಂದರೆ ಇದಂತ ಸಖತ್ತು ಸ್ಮೂತ್ ಆಗಿದೆ. ದುಬಾರೆ ಸಂಯಮ ವೇಸ್ಟ್. ನಮ್ಮಪ್ಪ ದುಬಾರೆ ಏನಕ್ಕೆ ವೇಸ್ಟು ಅಂತ ಹೇಳಿದ್ರು ಅಂದರೆ
ಅಲ್ಲಿ ಈ ಥರ ಎಲ್ಲ ಆನೆ ಮತ್ತು ಹ್ಯೂಮನ್ ಇಂಟ್ರ್ಯಾಕ್ಷನ್ ಹಂಗಿರಲ್ಲ. ಇಲ್ಲಿ ಸ್ನಾನ ಮಾಡ್ಸೋಕ್ಕೆಲ್ಲ ಬಿಡ್ತಾರೆ. ಅಲ್ಲಿ ಬರೀ ಜಸ್ಟ್ ಮುಟ್ಟಿಸ್ತಾರೆ, ಫೋಟೋ ತೆಗೆಸ್ಕೊತಾರೆ ಅಷ್ಟೇ. ಸ್ನಾನ ಎಲ್ಲ ಅವರೇ ಮಾವುತರುಗಳು ಕರ್ಕೊಂಡೋಗಿ ಒಳಗಡೆ ಮಾಡಿಸ್ಕೊಂಡು ಕರ್ಕೊಂಬರೋದು. ಸೊ ಅದಕ್ಕೋಸ್ಕರ ನೀವು ದುಬಾರೆ ಮತ್ತು ಸಕ್ರೆಬೈಲ್ ಕಂಪೇರ್ ಮಾಡಿದ್ರೆ ಸಕ್ರೆಬೈಲ್ ಲಾಟ್ ಬೆಟರು. ಮತ್ತು ಇಲ್ಲಿ ಸ್ನಾನ ಮಾಡ್ಸೋಕ್ಕೆ ಒಂದು 200 ರುಪೀಸ್ ಏನೋ ಕೊಡಬೇಕು ಮಾವುತ್ರಿಗೆ. ಅದನ್ನು ಕೊಟ್ಟು ನೀವು ಮಜಾ ಮಾಡ್ಬೋದು ಆನೆ ಜೊತೆ. ಆನೆಗೆ ಮಾತ್ರ ನೀವು ಮಿಸ್ ಅನ್ಕೊಂಬಿಟ್ಟು ಮುಂದೆ ಹೋಗಿ ಇನ್ನೊಂದು ಸ್ವಲ್ಪ ಹತ್ರ ಹೋಗಿ ಹತ್ರ ಬನ್ನಿ. ಹತ್ರ ಹೋಗ್ಬೋ ಆನೆ ಕಟ್ಟಿ ಕಡದ್ ಬೇಡ ಅಂದ್ರೆ ಮಜಾ ಮಾಡ್ತಾ ಐತೆ. ಮಾಡ್ರಿ ನನ್ನ ಮಕ್ಕಳು. ಇಲ್ಲಿ ನೀವು 200 ರೂಪಾಯಿ ಟಿಕೆಟ್ ತೊಗೊಂಡು ಬಂದರೆ ಒಂದು ಬೋಟ್ ರೈಡ್ ಬರುತ್ತೆ. ಒಂದು ದೊಡ್ಡ ರೌಂಡ್ ಕರ್ಕೊಂಡೋಗಿ ಬರ್ತಾರೆ. ಬಟ್ ಬೋಟ್ ರೈಡೆಲ್ಲ ಏನು ನೋಡ್ತೀಯ ಬ್ರೋ, ನಾವು ಆನೆನ ನೋಡಿ ಫುಲ್ ಖುಷಿಯಾಗಿ ಆನೆನ ಮುಟ್ಟಿ ಆನೆಗೆ ಸ್ನಾನ ಮಾಡಿಸಿ ಒಳ್ಳೆ ಮಜಾ ತೊಗೊಂಡು, ಇವಾಗ ಆನೆನೂ ಒಳ್ಳೆ ಮಜಾ ತೊಗೊಂತು. ಇಲ್ಲೇ ಇದೆ ನೋಡಿ, ಸ್ನಾನ ಮಾಡಿಸಿದ್ದಾನೆ. ಆನೆದು ಸ್ನಾನ ಆದಮೇಲೆ ಸ್ನಾನ ಮಾಡಿಸಿದವ್ರಿಗೆಲ್ಲ ಈ ಥರ ನಿಲ್ಲಿಸಿ ಹಿಂದೆಗಡೆಯಿಂದ ನೀರನ್ನ ಬ್ಲೋ ಮಾಡಿಸ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಹೋದರೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬನ್ನಿ. ನೀವು ಅಲ್ಲೇ ನಿಂತ್ಕೊಳ್ಳಿ. ನೀವು ಅಲ್ಲೇ ಇರಿ. ಹಂಗಲ್ಲಿ ಚೇಂಜ್ ಮಾಡ್ತೀನಿ. ಆ ಕಡೆ ತಿರುಗ್ರು. ಹಿಂದೆ ಬರ್ರೋ ಹಿಂದೆ ಟೈಮ್ ಆಗತ್ತೆ. ಬರ್ರೋ ಇನ್ನು ಬರ್ರೋ ನಾಚ್ಕೊಬೇಡ್ರು. ಬರ್ರೋ ಅಕ್ಕ ಇನ್ನೊಂದು ಸ್ವಲ್ಪ ಕಳ್ಸೋಣ, ಹಿಂದೆ ಕಳ್ಸೋಣ. ಬರ್ರಿ ನೋಡಿ ಏನು ಸುಖ ಈ ಆನೆದು. ಸಮ್ಮರಲ್ಲಿ ಎಂಥ ದೊಡ್ಡ ನದಿಯಲ್ಲಿ ಇಬ್ಬಿಬ್ರು 3 ಜನ ಬಂದು ಸ್ನಾನ ಮಾಡಿಸ್ತಾರೆ ಅವ್ರಿಗೆ. ನೀವಿಲ್ಲೇನು ನೋಡ್ತಿರೋದು ಅಂದರೆ ನಮ್ಮಮ್ಮ ಆನೆ ಲದ್ದಿ ಮೇಲೆ ನಿಂತ್ಕೊಂಡು ಥೆರಪಿ ತೊಗೊತಿದ್ದಾರೆ. ಇದರಲ್ಲಿ ಆ್ಯಕ್ಚುಲಿ ಮೆಡಿಸಿನಲ್ ವ್ಯಾಲ್ಯೂಸ್ ತುಂಬ ಇದೆ, ಹೆಲ್ತ್ಗೆ ತುಂಬ ತಂಪು ಕೂಡ. ಮತ್ತು ನನ್ನ ತಂಗಿ ಇಲ್ಲಿ ಆಡ್ಕೊಂಡು ನಗ್ತಾವಳೆ. ಕಾರ್ಗೆ ಹತ್ತಬೇಕು ಅಂದರೆ ಫುಲ್ಲು ಕ್ಲೀನ್ ಮಾಡ್ಕೊಂಡು ಹತ್ತು ಅಂತ ನಮ್ಮಪ್ಪ ಅಲ್ಲಿ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾಯಿದ್ರು. ನೋಡಿ ಇಲ್ಲಿ ಒಂದೊಂದು ಆನೆ ಹೆಸರು, ತಿರ್ಗಾ ಅದ್ರದ್ದು ಜೆಂಡರು, ಮತ್ತು ಅದು ಯಾವತ್ತು ಹುಟ್ಟಿದ್ದು, ಮತ್ತು ಅದು ಆನೆ ಸ್ವಭಾವ ಹೆಂಗೆ, ಅದ್ರದ್ದೆಲ್ಲ ಡೀಟೇಲ್ಸ್ ಇಲ್ಲಿ ಹಾಕಿರ್ತಾರೆ. ಇದೇ ಥರ ಎಲ್ಲ ಆನೆಗಳದ್ದು ಹಾಕೊಂಡಿದ್ದಾರೆ. ನಾನು ನಿಮಗೆ ಎಲ್ಲ ತೋರಿಸ್ತೀನಿ. ಇದ್ರ ಹೆಸರು ಕೃಷ್ಣ ಅಂತೆ. ಮತ್ತೆ ಇಲ್ಲೊಂದು ಏನು ನಡೆಯುತ್ತೆ ಅಂದರೆ, ಆನೆ ಬಾಲದಲ್ಲಿ ಉಂಗುರ ಮಾಡಿಸ್ಕೊತಾರಲ್ಲ, ಅವರು ತುಂಬ ಜಾಸ್ತಿ ಇಲ್ಲಿ ಬಂದು ಅದನ್ನೆಲ್ಲ ತುಂಬ ಎಂಕರೇಜ್ ಮಾಡಿಬಿಟ್ಟಿದ್ದಾರೆ. ಅವರು ಕೇಳಿದ್ವಿ ಸುಮ್ಮನೆ ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ. 500 ರೂಪಾಯಿ ಒಂದು ಕೂದಲಂತೆ. ಗುರು, ನೀವು ಯಾರನ್ನ ಹೋದರೆ ದಯವಿಟ್ಟು ಹಿಂಗೆ ಮಾಡೋಕ್ಕೆಲ್ಲ ಹೋಗ್ಬಿಟ್ಟು. ಆನೆಗೇನು ಅದೇನು ನೋವಾಗಲ್ಲ, ಬಟ್ ನೀವೇನು ಮಾಡ್ದಂಗೆ ಆಗುತ್ತೆ ಅಂದರೆ ಒಂದು ಎನಿಮಲ್ ವೆಲ್ಫೇರ್ನ ಹಾಳು ಮಾಡಿ ಈ ಥರ ಎನಿಮಲ್ನ ಕ್ರುಯಾಲಿಟಿನ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಸೊ ದಯವಿಟ್ಟು ಯಾರು ಅದನ್ನೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಅದರಿಂದ ಏನೂ ಆಗಲ್ಲ. ಯಾವ ದುಡ್ಡು ಬರುತ್ತೆ ಆ ಮೂಢನಂಬಿಕೆ ಎಲ್ಲ ಬಿಟ್ಬಿಡಿ. ಇನ್ನು ಹೋದಾಗ ಬೇಕಾದ್ರೆ ಆನೆಗಳಿಗೆಲ್ಲ ಹಣ್ಣು ಕೊಟ್ಟು ಬನ್ನಿ. ಖುಷಿಯಾಗಿ ದೇವ್ರು ನಿಮ್ಮನ್ನು ಮೆಚ್ಚಿಬಿಟ್ಟು ಒಳ್ಳೇದು ಮಾಡುತ್ತೆ. ಗುಡ್ ಆಫ್ಟರ್ನೂನ್. ನಾವು ಇಲ್ಲಿ ಕುಂದಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ಇದು ಯಾವುದೋ ಒಂದು ಜೈನರದು ದೇವಸ್ಥಾನ ಇದೆ ಇಲ್ಲಿ. ಬಿಸಿಲಲ್ಲಿ ಏನು ಅಂತ ಒಳ್ಳೆ ಇದಿರಲ್ಲ, ಬಟ್ ಮಳೆಗಾಲದಲ್ಲಿ ವ್ಯೂಸ್ ಆಗೋದಾಗ ಕಾಣಿಸುತ್ತೆ. ಇಲ್ಲಿ ಬೈಕರ್ಸ್ಗೆಲ್ಲ ಬರೋಕ್ಕೆ ಮಸ್ತ್ ರೋಡ್ ಇದೆ. ಇಲ್ಲಿ ಒಳ್ಳೆ ಘಾಟ್ ಸೆಕ್ಷನ್ನು. ದೇವಸ್ಥಾನ ತೋರಿಸ್ತೀನಿ ನೋಡಿ.
ಇಲ್ಲಿ ನಾನು ಹಿಂದೆ ಒಂದು ಬೆಟ್ಟದಲ್ಲೇ ಬಾವಿ ಮಾಡಿರೋದು ತೋರಿಸ್ತೀನಿ ನೋಡಿ. ಬೆಟ್ಟನೇ ಕಾರ್ ಮಾಡಿ ಬಾವಿ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮಳೆ ಬಂದಾಗ ನೀರು ನಿಲ್ಲಕ್ಕೆ. ಇಷ್ಟು ಮೇಲಕ್ವರೆಗೂ ನೀರು ಹಚ್ಚೋದು ಕಷ್ಟ ಅಂತೇಳಿ ಇವರು ಇಲ್ಲಿಗೆ ಒಂದು ನೀರು ಫೆಸಿಲಿಟಿ ಮಾಡ್ಕೊಂಡವ್ರೆ. ಇಲ್ಲಿಗೆ ಫೈನಾಗೆ ಒಂದು ಪಂಪ್ ಬಿಟ್ಟು ಆರಾಮಾಗಿ ದೇವಸ್ಥಾನಕ್ಕೆ ಏನೇನಕ್ಕೋ ಬೇಕಿರುತ್ತಲ್ಲ ನೀರಿಗೆ, ಅದು ಇಲ್ಲಿಂದಾನೆ ಹೇಳ್ಕೊತಾರೆ. ಇಲ್ಲಿ ಒಳ್ಳೆ ವ್ಯೂ ಇದೆ, ಬಟ್ ಸಮ್ಮರಲ್ಲಿ ಏನು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನಾವು ನೆಕ್ಸ್ಟು ಇಲ್ಲಿಂದ ಮುಂದೆ ಆಗುಂಬೆ ಮೇಲೆ ಹಾಸಿ ಕುಂದಾಪುರಕ್ಕೆ ಹೋಗ್ತೀವಿ. ಕುಂದಾಪುರಕ್ಕೆ ನಾನು ನಿಮಗೆ ಮತ್ತೆ ಹೋಗಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.